ವಿಸಿಟ್ ಮಾಡಿದ್ರೆ ಒಂದೊಂದು ಸಬ್ಸ್ಕ್ರೈಬ್ ಮಾಡಿ. ನನ್ನ ಹತ್ರ ಇದ್ರೆ ನಾಯಿ ಹೊಡೆದೊಡ್ರೆ ಸಾಯಿಸ್ಬಿಡಿ ಅಂದ್ರೆ ಅದನ್ನ ತೋರಿಸ್ಕೊಂಡು ನಾನು ಮುಗಿತಾರೆ. ವೋಲ್ಟಾ ಬ್ರೋದು ಹೊಸ ಫ್ರೆಂಡ್ ಗೈಸ್ ಇದೆ. ನಾನು ಏನಂದ್ರೆ ಯೂಟ್ಯೂಬರ್ ರೂಮ್ ಒಳಗೆ ಹೋಗ್ತಿದೀವಿ ಅಂದಿದ್ದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ವಿಡಿಯೋ ಗೈಸ್. ಹೇಗಿದ್ದೀರಾ ಎಲ್ಲರೂ? ಮಸ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ವೋಲ್ಟಾ ಬ್ರೋನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟೇ ಹೇಳಿದ್ದೆ ನಾನು 10K ವೋಲ್ಟಾ ಬ್ರೋನ ಮೀಟ್ ಮಾಡ್ತೀನಿ ಅಂತ. ಸೊ ಯಾರ್ಯಾರಿಗೆ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ವ್ಲಾಗಿಂಗ್ ಚಾನಲಲ್ಲಿ ಯಾರ್ಯಾರು ನೋಡ್ತಾ ಇರ್ತೀರಾ, ಸೊ ಅವ್ರಿಗೆ ಗೊತ್ತಾಗಿರಲ್ಲ. ವೋಲ್ಟರ್ ಅಂದರೆ ಅವರು ಒಂದು ಗೇಮರು ಗೈಸ್. ಸೊ 250K ಸಬ್ಸ್ಕ್ರೈಬರ್ಸು ಮತ್ತು ಅರೌಂಡ್ 6 ಇಯರ್ಸು ಯೂಟ್ಯೂಬಲ್ಲಿ ಕ್ರಿಯೇಟರ್ ಅವರು. ಸೊ ಅವ್ರನ್ನ ಇವತ್ತು ಮೀಟ್ ಮಾಡೋಕೆ ಹೋಗ್ತಾಯಿದ್ದೀವಿ. ನೋಡ್ರಿ ಇಲ್ಲಿ ನಾನು ಇನ್ನೂ ರೆಡಿನೇ ಆಗಿಲ್ಲ. ಇಷ್ಟು ಬೇಗ ನಾನು ರೆಡಿ ಹಾಕೋ ಬಂದು ನಿಂತವಳೆ. ಹಿಂಗೆ ಗೈಸ್, ನನ್ನ ಔಟ್ಫಿಟ್ ಇನ್ನೂ ಫುಲ್ ರೆಡಿ ನೋಡಿ. ನನ್ನ ಔಟ್ಫಿಟ್ಟಿಗೆ ರೆಡಿ ಆಗತ್ರ ಔಟ್ಫಿಟ್ ಎತ್ತಿದ್ದೀವಿ. ಹೆಂಗೆ ಸಾನ ನೀನು ಇವಾಗ ಬೇಗ ಬೇಗ ಹೋಗಿ ಸ್ನಾನ ಮಾಡಿ 4 ಗಂಟೆ ಆಗೋಯ್ತು. ನನ್ನ ಟೈಮಿಂಗ್ಸ್ ಅಂದರೆ ಪರ್ಫೆಕ್ಟ್ ಟೈಮಿಂಗ್ಸ್ ಇದೆ. ನಿಂತಲ್ಲ ನಾನು ಹಿಂಗೆ 2 ಜುಟ್ಟು ಹಾಕೊಂಡ್ಲಾ ಕ್ಯೂಟ್ ಬೇಬಿ ಥರ ಕಾಣಿಸ್ತೀನಿ. ಹಾಂ ಪಕ್ಕ ಆಗೋದೀನಿ. ಭಯಂಗಿಲ್ಲ ಆಮೇಲೆ. ಓಕೆ. ಸೊ ನಮ್ಮ ಜೊತೆ ಬರ್ತಾ ಇದ್ದಾರೆ ಮರ್ಕು ಗೇಮಿಂಗ್ ಅವರು. ಸೊ ಅವರು ಕೂಡ ಫ್ರೀ ಫೈರ್ ಕ್ರಿಯೇಟರು. ಸೊ ಅವ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬನ್ನಿರಿ, ಹಂಗೆ ನಿಮ್ಗೊಂದು ತೋರಿಸ್ತೀನಿ. ಇಲ್ಲಿ ನನ್ನ ತೋರಿಸು. ನೋಡಿ, ನಾನು ಹಾಕಿರೋ ಪ್ಯಾಂಟ್ 500 ಇಂದು 300 ರುಪೀಸ್. ಈ ಪ್ಯಾಂಟ್ 800 ರೂಪಾಯಿ, ಈ ಶರ್ಟ್ 700 ರೂಪಾಯಿ. ಇವ್ನ ಒಂದೊಂದು ಬಟ್ಟೆಯಿಂದ ಈ ಒಂದು ಶರ್ಟ್ ಇಂದ ನಂದು ಈ ಔಟ್ಫಿಟ್ಟೇ ಬರುತ್ತೆ. ಹುಡುಗರ ಬಟ್ಟೆ ರಿಯಲಿ ಕಾಸ್ಟ್ಲಿ ಗೈಸ್. ಹುಡುಗಿರ್ ಬಟ್ಟೆ ನಿಜ ಕಮ್ಮಿ. ಸೊ ಇವಾಗ ರೆಡಿ ಆಗ್ಬಿಟ್ಟು ಮತ್ತೆ ನಮ್ಮ ಮರ್ಕು ಬ್ರೋನ ಮಾತಾಡ್ಸ್ಕೊಂಡು ಹಾಗೇನೆ ಡೈರೆಕ್ಟ್ ಆಗಿ ವೋಲ್ಟಾ ಬ್ರೋನ ಮೀಟ್ ಮಾಡಕ್ ಹೋಗೋಣ. ಸೊ ಯಾರು ಇನ್ನೂ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿರ್ತಾರೆ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೈಸ್. A few moments later. ಇವಾಗ ಫುಲ್ ರೆಡಿ ಎಲ್ಲ ಆಗಿದ್ದೀವಿ. ಮರ್ಕು ಬ್ರೋನು ಬಂದವ್ರೆ. ಇವಾಗ ವೋಲ್ಟಾ ಬ್ರೋನ ಮೀಟ್ ಮಾಡೋದಷ್ಟೇ. ನೋಡ್ರಿ, ಇವರೇ ಮರ್ಕು. ಇಲ್ಲಿ ನೋಡಿದ್ರಾ, ಫೇಸ್ ರಿವೀಲ್ ಮಾಡೋದಂತೆ. ಬಟ್ ಇದು ನೋಡ್ರಿ, ಈ ಗಾಡಿ ನಂಬರ್ ಪ್ಲೇಟ್ ತೋರಿಸ್ಲಾ? ಸುಮ್ಮನೆ ಗಾಡಿ ನಂಬರ್ ನನ್ನ ಹೆಸರಲ್ಲಿ ಐತೆ. ನಿಮ್ಮ ಹೆಸರಲ್ಲಿ ಆಯ್ತಾ? ಸರಿ, ಇವಾಗ ಬನ್ನಿ ವೋಲ್ಟಾ ಬ್ರೋ ಮಾತಾಡ್ಸ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರೋಣ. ಏನಂತೀರ ಬ್ರೋ? ಸೊ ಅವ್ರದ್ದು 10K ಫೇಸ್ ರಿವೀಲ್ ಮಾಡ್ತಾರಂತೆ. ಮೆನ್ಷನ್ ಮಾಡಿರ್ತೀನಿ. ತುಂಬಾ ಜನ ಇದು ಮಾಡೋರು. ಎಲ್ಲರೂ ಫೇಸ್ 10K ಹಿಂಗಾದ್ಮೇಲೆ ರಿವೀಲ್ ಮಾಡಿರೋದಲ್ವಾ? ಇದು ಕೇಳ್ಸಲ್ಲ, ಹಂಗ್ ಸ್ವಲ್ಪ ಜೋರ ಮಾತಾಡ್ಬೇಕು, ಇಲ್ಲ ಮೈಕ್ ಕೊಡ್ಬೇಕು ಅಷ್ಟೇ ನಿಂಗೆ. ಸೊ ಬನ್ನಿ ಇವಾಗ ವೋಲ್ಟಾ ಬ್ರೋ ಮಾತಾಡ್ಕೊಂಡು ಬರೋಣ. A few moments later. ಗೈಸ್ ಅಲ್ಲಿದ್ದಾರೆ ನೋಡಿ ವೋಲ್ಟಾ ಬ್ರೋ. ಬನ್ನಿ ಇವಾಗ ಹೋಗೋಣ. ಗೊತ್ತಾ, ಇದನ್ನ ಅನ್ಕೊಂಡಿದ್ದ, ಈ ಮನೆನ ಅನ್ಕೊಂಡಿದ್ದ ಅಲ್ವಾ ಮೊಯ್ದ? 0.5 ಬ್ರೋ ಇಲ್ಲಿ ಎಷ್ಟು ಹೊಸಿ ಓಡಾಡ್ತಿರ್ತೀವ ಬ್ರೋ. ನೋಡಿ ವೋಲ್ಟಾ ಬ್ರೋ. ಇಲ್ಲ ಸುಮಂತ್ ಅಂತ. ಗೈಸ್ ಇಲ್ಲಿದ್ದಾರೆ ನಮ್ಮ ಜೊತೆ ವೋಲ್ಟಾ ಬ್ರೋ. ಬ್ರೋ ನಮ್ಗಿಂತ ಎಷ್ಟು ಗೈಸ್ ಇವಾಗ ಹೇಳಿದ್ರಲ್ಲ ವೋಲ್ಟಾ ಬ್ರೋ ಮಾತಾಡ್ತೀವಿ 10K ಅಂತ ಹೇಳ್ಬಿಟ್ಟು. ಏನಾಯ್ತು? ಬನ್ನಿ ಇಲ್ಲ ಐತೆ. ನಾವು ಅದು ಅನ್ಕೊಂಡಿದ್ವು ಗೈಸ್. ಏನ್ ಮಾತಾಡ್ಬೇಕು ಅಂತ ಗೊತ್ತಾಯ್ತು. ಫುಲ್ ಖುಷಿ ಆಯ್ತೈತೆ. ಅಲ್ಲಿ ನಿಂತಿದ್ದಾಗ್ಲೇ ನೋಡಿ ಗೈಸ್ ಇಲ್ಲಿ ಸೈಕಲ್ ಬೇಕಾ ನಿಮಗೆ? ನಿನ್ ಮಾತಾಡು ಜೋರಾಗಿ ಕೇಳಲ್ಲ. ಇಲ್ಲಿದ್ದೀವಿ ನಾವು ವೋಲ್ಟಾ ಬ್ರೋ ಅವರ ಬೂಟ್ ಕ್ಯಾಂಪಲ್ಲಿ. ಪಪ್ಪಿ ಕೆಲಸ ಅನ್ಸುತ್ತೆ.
ಬ್ರಾ 7 ಫೀಟ್ ಇದ್ದೀರಾ ನೀವು? 6 ಇಟ್ಸ್ಕೊ ಗೈಸ್. ಹಾಯ್ ಬ್ರೋ. ಸೊ ನೋಡಿ ಇದೇನ ತಗೋಬರಕ್ ಹೋಗಿದ್ದು. ಇದು ಇವರು ಚಿತ್ರದುರ್ಗಕ್ಕೆ ಅಂತ ಹೋಗಿದ್ರಲ್ಲ ಇವ್ರ ಜೊತೆ, ಚಕ್ರವ್ಯೂಹ ಅವ್ರ ಜೊತೆ ಅವ್ರದ್ದೇ ಮರಿ ಹಾಕಿತ್ತ ಸುಮಾರು ದಿವಸದಿಂದ ಬೇಕು ಅಂತ ಇವಾಗ ಇಸ್ಕೊಂಬಂದೆ ನಿನ್ನೆ. ಮೊನ್ನೆ T1 ಲವ್ ಈಗ ನಾನು ಟ್ರೋಲು 6 ಮತ್ತೆ ಜರ್ನ್ ಅಂತ ಆಸ್ನೋ 3 ಜನ ಅವನೊಬ್ಬ ಸ್ಟಾರ್ಟಿಂಗ್ ನಾವೆಲ್ಲ ಒಟ್ಟಿಗೆ ಆಡ್ತಿದ್ವಿ. ಸ್ಟಾರ್ಟಿಂಗ್ ಅವನು ಅದರ ಹಿಂದಿ ಬರ್ತೀನಿ ಗೈಸ್ ಫುಲ್ಲು ವೋಲ್ಟಾ ಬ್ರೋ ಜೊತೆ ಮಾತಾಡ್ತೀವಿ. ಸೊ ಸ್ವಲ್ಪ ತಿಳ್ಕೊತಿದ್ದೀವಿ ಏನೇನು ಆಗ್ತಿದೆ ಏನೇನು ಅಂತ ಎಕ್ಸ್ಪ್ಲೇನ್ ಮಾಡುವ. ಸೊ ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗಲ್ಲ, ಟ್ರೈ ಮಾಡ್ತೀವಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು. ಏನಾದ್ರು ಕೊಡ್ಸಕ್ಕೆ ಆಮೇಲೆ ಕರ್ಕೊಂಡು ಹೋಗ್ತೀನಿ. ಇದು ಕೇಳಿಸ್ತಿರಲ್ಲ ನಿಮಗೆ? ನಾನೇ ಪರವಾಗಿಲ್ಲ ಮಾತಾಡ್ತಾರೆ. ಇಟ್ಸ್ ನಾಟ್ರಿ ಟಿ ವಿ ನೋಡ್ರಿ. ಈಗ ಟಿ ವಿನಾ ಏನಂತಾರೆ ಟಿ ವಿ ಅಂತಾನೆ ಮತ್ತೆ ಮನೆಗೆ ಬಂದಾಗ ಚೆನ್ನಾಗಿ ಆಡ್ದ ಅವ. ಏನು ಸೈಕ್ ಹಾಕೊಂಡು ಗೊತ್ತಾದ್ರು ಅಲ್ಲ ಇದ್ದಂಗೆ ಲ್ಯಾಂಡ್ ಕೂರಿಸ್ರೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಬಟ್ ಆದ್ರೂ ಚೆನ್ನಾಗಿ ಆಡ್ದ. ಲಾಗೌಟ್ ಮಾಡ್ತಾ ಇದ್ರಲ್ಲಿ ಎಲ್ಲ ಅದರಲ್ಲೇ ಇಟ್ಕೋ ಇನ್ಮೇಲೆ ಎಲ್ಲ ಇದರಲ್ಲೇ ಇದೆ ಎಲ್ಲ. ಒಂದು ಅಕೌಂಟ್ ಹೋಯ್ತಿದ್ದ ತಕ್ಷಣ ಇದರಲ್ಲಿ ಎಲ್ಲ ಡಿಲೀಟ್ ಮಾಡಿ ಎಲ್ಲ ಬ್ರೋ ಒಂದ್ಸತಿ ಲಾಗಿನ್ ಐಡಿ ಪಾಸ್ವರ್ಡ್ ಲಾಗಿನ್ ಆಗ್ತಿಲ್ಲ. ಐ ಪಿ ಟ್ರ್ಯಾಕ್ ಆಗಿರುತ್ತೆ ನಿಮ್ಮದು. ಐ ಪಿ ಮೇಲೆ ಡಿಪೆಂಡ್ ಆಗೋದು. ಏನಾಗುತ್ತೆ ಗೊತ್ತಾ, ಆ ಫೋನಲ್ಲಿ ಒಂದೇ IP ಆ ಫೋನ್ ಎಷ್ಟೇ ಅಕೌಂಟ್ ಇಟ್ಕೊಂಡ್ರು ಒಂದೇ. ಆವಾಗ ಒಂದು ಅಕೌಂಟ್ ಮಾಡಿದ್ರೆ ಎಲ್ಲ ಅಕೌಂಟ್ ಹೋಗುತ್ತೆ. ಆ ಥರ ಕೆಲವರು ನಮ್ಮನ್ನು ಬ್ಲಾಕ್ ಮಾಡ್ತಾರೆ ಅನ್ಕೊ. ಒಂದು ಅಕೌಂಟ್ ನಮ್ಮನ್ನು ಯಾರಾದ್ರು ಬ್ಲಾಕ್ ಮಾಡಿದ್ರೆ ನಮ್ಮ ಮೊಬೈಲಲ್ಲಿ ಯಾವುದೇ ಅಕೌಂಟಿಂದ ಹೋಗಿ ಅವ್ರ ಐ ಡಿ ಚೆಕ್ ಮಾಡಿದ್ರು ಬರಲ್ಲ. ಅಂದರೆ ಡಿವೈಸೇ ನಂಬರಿಂದ ಜಿಮೇಲಿಂದ ತಗೊಳ್ಳೋದು. ಇವಾಗ ಅಪ್ಡೇಟ್ ಆದಾಗ ಒಂದು ವರ್ಷದಿಂದನೂ ಹಂಗೆ ಇದೆ ಸಪೋರ್ಟ್. ಇವಾಗ ಅಕೌಂಟ್ ಬರ್ಬೋದಾ? ಏನು ಬರುತ್ತೆ, ಲೇಟ್ ಆಗ್ಬೋದು. ಬಂದರೂ ಬರ್ಬೋದು, ಇಲ್ಲಾಂದ್ರೆ ಇಲ್ಲ. ಹಂಗೆ ಇಲ್ಲ, ಬರುತ್ತೆ. ಸುಮಾರು ಜನ ಡ್ಯಾಡಿ ಕಾಲಿಂದ ಹಂಗೆ ಆಗಿತ್ತು. ಹೌದಾ? ಮತ್ತೆ ಬಂತು ಒಂದು ತಿಂಗಳಾದ್ಮೇಲೆ ಬಂತು. ನೀನ್ ಮಾತಾಡು ಫ್ರೀ ಫೈರ್ ಬಗ್ಗೆ ಕೇಳಕ್ ಬಂದಲ್ಲ, ಅದಕ್ಕೆ ನೀನ್ ಅವ್ರು ಫ್ರೀ ಫೈರ್ ಬಿಟ್ಬಿಟ್ಟು BGMI ಮೊಬೈಲ್ ಲೆಜೆಂಡ್ಸ್ ಎಲ್ಲ ಹೇಳ್ತಾರೆ. ಎಲ್ಲ ಗೇಮ್ಗಳು ಇದ್ದಾವೆ. ಅದಕ್ಕೆ ನೋಡಿ ಇಲ್ಲಿ BGMI ಇಂದ ಏನೋ ಈ ಸ್ಪೋರ್ಟ್ಸ್ ನೋಡ್ತಿದೆ ಅಂತ. ಅದಕ್ಕೇನೆ ಅದನ್ನ ತೋರಿಸ್ರೆ ನಾನು ಹೋಗಿತಾರೆ. ಯಾಕೆ ಹೋಗಿತಾರೆ ಅಂದ್ರೆ ನೀನ್ BGMI ನೋಡ್ತೀಯಾ ಅಂತ. ಹಂಗೆ ಫ್ರೀ ಫೈರ್ ಅವ್ರು ಹೆಂಗ್ ಗೊತ್ತಾ, ಬೇರೆ ಗೇಮ್ ಕರೆಕ್ಟ್ ಅದು ನಿಜಾನೆ ಅಲ್ಲ. ಇವ್ರು ನೋಡ್ತಿದಾವಲ್ಲ, ಅದು ಮೊಬೈಲ್ ಇವ್ರ ಟೀಮಲ್ಲಿ ಇವ್ರು ನಾನು ಸುಮ್ಮನೆ ನಾಲೆಡ್ಜ್ ನೋಡ್ತೀನಿ, ಇದು ಗೆಲ್ಲುತ್ತಾ ಸೋಲುತ್ತಾ ಆ ಥರ ಆಡಲ್ಲ. ಸುಮ್ಮನೆ ನೋಡ್ತೀನಿ ಅಷ್ಟೇ. ಪ್ರಪಂಚ ಲೈಕ್ ಏನ್ ನಡೀತಿದೆ ಇದ್ರಲ್ಲಿ ಗೆದ್ರೆ EWCಗೆ EWC ಅಂದ್ರೆ ಲ್ಯಾನಲ್ಲಿ ಗೆದ್ರೆ ಈ ಸ್ಪೋರ್ಟ್ಸ್ ವರ್ಲ್ಡ್ ಕಪ್ ಅಂತ ಬರುತ್ತಲ್ಲ, ಅದಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಕ್ಕೆ. ಇವಾಗ ಫ್ರೀ ಫೈರ್ ಇಂದ ಯಾವ್ದು ಈ ತರ ಹೋಗಿಲ್ವಾ? ಫ್ರೀ ಫೈರ್ ತಗೊಂಡೇ ಇಲ್ಲ ನಾವು ಇನ್ನ. ಫ್ರೀ ಫೈರ್ ಇಂದ ತಗೊಂಡಿಲ್ಲ. ರೋಡ್ ಮ್ಯಾಪ್ ಸ್ವಲ್ಪ ಇದಿದೆ ಅಂತ. ಸಾನಂಗ್ ಕರ್ಕೊ ಬಂದಿದೆ. ವೋಲ್ಟಾ ಬ್ರೋ ಜೊತೆ ಮಾತಾಡೋ ಅಂದ್ರೆ ಏನೋ ಮಾತಾಡ್ತಾನೆ ಇಲ್ಲ ಗೈಸಿದೆ. ನೀನ್ ಅರ್ಧ ಆಗ್ಲಿಲ್ಲ, ನೀನ್ ಮಾತಾಡೋ ಜೋರಾಗಿ. ನಾಯಿ ಕೈ ಕೊಟ್ಬಿಟ್ಟು ಹೋಗ್ಬಿಡ್ತಾನೆ. ಅವಳಿಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಅವ್ರು ಏನು ಹೇಳ್ತಾರೆ ಅಂತನೂ ಏನು ಗೊತ್ತಾಯ್ತಿಲ್ಲ. ಸುಮ್ಮನೆ ಯಾಕಪ್ಪ ಬಂದೆ. ಗೇಮ್ ಬಗ್ಗೆ ನನ್ಗೇನು ಗೊತ್ತಿಲ್ಲ ಏನಿಲ್ಲ. ಜೋರಾಗಿ ಮಾತಾಡ್ತಾನೆ, ಅದನ್ನೇ ಹೇಳ್ತಾ ಇದೀನಿ, ಜೋರಾಗಿ ಮಾತಾಡೋ ಅಂತ. ಅದು ಜೋರಾಗಿ ಮಾತಾಡ್ತಾರ. ಐಶ್ ಇದು ಯಾವ ಬ್ರೀಡ್ ಹೇಳ್ರಿ? ಹಂಗೆ ಮಂಕೊಂಡೈತಿ ಇವಾಗ. ಅದ್ ಮಲ್ಕೊಂಡಿದ್ರೆ ಅದ್ ನಾಯಿ ನಾರ್ಮಲ್ ತಂದಿರೋದಂತ ಗೊತ್ತಾಗದೆ. ಬೀದಿ ನಾಯಿ ತರ ನಾನು ಅನ್ಕೊಂಡೆ. ಇವಾಗ ಈ ಕಡೆ ಸೈಡಲ್ಲಿ ನೋಡೋದ್ನಲ್ಲ, ಈ ಕಡೆ ಸೈಡಿಂದ ನೋಡೋದಾಗ ಗೊತ್ತಾಗಿತ್ತು. ಫುಲ್ ಹಿಂಗ್ ಮಲ್ಕೊಂಡಿತ್ತಲ್ಲ, ಬೀದಿ ನಾಯಿ ತಗೊಂಡ್ತಾರನ ಕಾಣಿಸ್ತಿದ್ದು ನನಗೆ. ಬೀದಿ ನಾಯಿ ತರಕ್ಕೆ ಇಲ್ಲಿಂದ ಚಿತ್ರದುರ್ಗ ಹೋಗ್ತೀರಾ ಬ್ರೋ ನೀವು? ಎದಾಳ್ತು. ಇದಕ್ಕೆ ಹೆಸರಿಟ್ಟಿಲ್ಲ ಅಲ್ಲ ಬ್ರೋ? ಇದು ಸಿಂಬಾ ಅಂತ ಇಕ್ಕಿದೆ. ಸಿಂಬಾ ಅಂತ ಇಟ್ಟಿದ್ದೀರಾ? ಸಿಂಬಾ. ಇನ್ನೊಂದು ತಿಂಗಳು ಗೈಸ್, ಇನ್ನೊಂದ್ಸಲಿ ಏನಾದ್ರು ಬಂದರೆ ಇಲ್ಲಿ ಈ ಲೆವೆಲಿಗೆ ಬಂದಿರುತ್ತೆ. ಈ ಲೆವೆಲಿಗೆ ಬಂದಿರುತ್ತೆ. ಯಾಕೆ ಗೊತ್ತಾ ಗೈಸ್? ಏನಿಗೆ ಗೊತ್ತಾ ತಗೊಂಡಿರೋದು?
ವೋಲ್ಟಾ ಬ್ರೋನು ಇಲ್ಲಿ 6 ಫೀಟ್ ಮೇಲೆ ಇದಾರಲ್ಲ. ನನ್ಗೆ ಮ್ಯಾಚಿಂಗ್ ಆಗಿ ಮ್ಯಾಚಿಂಗ್ ಆಗಲಿ ಅಂತ ಹೇಳ್ಬಿಟ್ಟು ಪಾರ್ಟ್ನರು. ಅಂದರೆ ಹೈಟ್ ನಾನು ಅದು ಎಲ್ಲೋ ಕಾಲಲ್ಲಿ ಸೊಂದಿಯಲ್ಲಿ ಎಲ್ಲಾದ್ರೂ ದೂರ ಎಲ್ಲ ತುಳಿಸ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ಹೈಟ್ಗಿದ್ರೆ ಗೊತ್ತಾಗುತ್ತಲ್ಲ ಅಂತ. ಎಷ್ಟು ಗೊತ್ತಾಯ್ತಾ? ಹೈಟಿಗೆ ಯಾರ್ಯಾರು ಇದ್ದೀರಾ, ಯಾವ ಬ್ರೀಡು ಬರೋ ಇದು ನಾಯಿ? ಗ್ರೇಡಿಯನ್ ಗೊತ್ತಾಯ್ತಲ್ಲ, ಗ್ರೇಡಿಯನ್. ನಿನಗೂ ನಾಯಿಗೆ ಸಾಕ್ಬೇಕು ಅನ್ನೋದು 0.5 ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಸರ್. ನಿನಗೂ ನಾಯಿಗೆ ಸಾಕ್ಬೇಕಂತ ಆಸೆ ಇದೆಯಾ? ಜೋರಾಗಿ ಮಾತಾಡು. ನಿನಗೂ ನಾಯಿ ಸಾಕ್ಬೇಕು ಅಂತ ಆಸೆ ಇದೆಯಾ? ನನಗೂ ಸಾಕ್ಬೇಕಂತ ಆಸೆ ಇದೆ. ನಮಗೆ ರ್ಯಾಟ್ ವೀಲರ್ ಸಾಕ್ಬೇಕಂತ ಆಸೆ ಇದೆ. ಅದು ಚೆನ್ನಾಗಿರುತ್ತೆ. ರ್ಯಾಟ್ ವೀಲರು ಗಟ್ಟಿ ನಮ್ಮ ಗಟ್ಟಿ ಇರಬೇಕು. ಯಾವ ಥರ ವೋಲ್ಟಾ ಬ್ರೋ ಅದು. ನಾನೇನಿಲ್ಲ, ಇವಾಗ ಪೆಡಿಗಿರಿ ಆಗ್ತಾ ಇದ್ದೀನಿ. ಆಮೇಲೆ ರಾಯಲ್ ಕೆನಾನ್ ತರಬೇಕು ಅಂತಿದ್ದೀನಿ. ಅದು ಇಲ್ಲಿ ಸಿಗಲ್ವಾ? ನಾನು ನೋಡಿದೆ, ರಿಲಯನ್ಸ್ ಮಾರ್ಟ್ ಹುಡುಕ್ದೆ. DJ's ಕಾಲೇಜ್ ಇದೆಯಲ್ಲ, ಅಲ್ಲಿ ಪೆಟ್ಟಿನಿದೆ ಇದೆ. ಡಾಗ್ ಚೆನ್ನಾಗಿದೆ. ಇಲ್ಲಿಂದ ಒಂದೇ ರೋಡ್ ಹೋದೆ ಅಂತಾನು ಇಲ್ಲ, ಬರೀ ಮೀನ್ ಐತೆ. ಒಟ್ಟಿನ ಇದು ಇಲ್ಲಿಂದ ಒಂದೇ ರೋಡು ನಿಮಗೆ BJ ಸ್ಕೂಲ್ ಸಿಗುತ್ತೆ. ಇದು MG ರೋಡ್. ಸ್ಟ್ರೀಟ್ ಫುಡ್ ಸ್ಟ್ರೀಟ್ ಇದೆ ಇನ್ನು ಹಿಂದ್ಗಡೆ ಸರ್ಕಲ್. ಇಲ್ಲಿ ಹೋಗಿದ್ದ ಇಲ್ಲಿ ಸರ್ಕಲ್ ಇಂದ ಚೂರು ಮುಂದೆ. ಬರ್ತದೆ ಅದು ಮಹಾಲಕ್ಷ್ಮಿ ದೊಡ್ಡದಾಗಿದೆ. ಇವನ್ ಯಾರು ವೋಲ್ಟಾ ಬ್ರೋ ಒಂದೇ ಸಲ ಶಾಕ್ ಹೋಗೋದ್ರು. ಇವನು ಯಾರು ಮಾಸ್ಕ್ ಹಾಕ ಇಷ್ಟ ತನಕ ಓಪನ್ ಮಾಡ್ಕೊಂಡು ಮಾತಾಡ್ತಿದ್ರು. 1 ನಿಮಿಷ ಮಾತಾಡೋಣ ಅವ್ರ ಜೊತೆ. ಟೆಕ್ಸ್ಟ್ ಬೇಗ ರಿಪ್ಲೈ ಕೊಡ್ಬೇಕಾ? ಪವನ್ ಥ್ಯಾಂಕ್ಸ್. ಇವಾಗ ವೋಲ್ಟಾ ಬ್ರೋ ಅಲ್ಲಿ ಇದು ಮಾಡ್ತಿದ್ರಲ್ಲ, ಇಲ್ಲ ತೊಂದರೆ ಇಲ್ಲ, ನೀನು ಮಾತಾಡ್ಬೋದು. ಮೆಸೇಜ್ ಮಾಡ್ತಿರೋದು. ಅದೇ ನಮ್ದು ಇನ್ಸ್ಟಾ ID ಡಿಸೇಬಲ್ ಆಗಿತ್ತಲ್ಲ, ಬಾ ಅಂತ ಹೇಳಿದ್ರು. ಆ ಕಾರಣಕ್ಕೆ ನನಗೂ 10K ಆಗಿ ಖುಷಿಗೆ ಕೇಕ್ ಕಟ್ ಮಾಡ್ಸೋಣ ಅನ್ಕ ತಗೊಬಂದು ಇದು ಅಂದ್ಕೊಂಡೆ. ಯೂಸರ್ ನೇಮ್ ಕಪಲ್ ನೇಮ್ ಯೂಸರ್ ನೇಮ್ ಅಂದ್ರೆ ನೀವು ಹೆಸರು ಕೊಟ್ಟಿರ್ತೀರಲ್ಲ ಅದಲ್ಲ. ಕಪಲ್ ಸಣ್ಣ ಅದು ಅಂಡರ್ಸ್ಕೋರ್ ಕೆಳಗಡೆ ಹಾಕಿದಿರಲ್ಲ ಅದ ಅಂಡರ್ಸ್ಕೋರ್ ಗೊತ್ತಾಗ ಸಣ್ಣ. ಅಷ್ಟೇ ಇನ್ಮೇಲಿಂದ ಒಂದು ಕೆಲಸ ಮಾಡಿ, ಅದಕ್ಕೆ ಇದು ಹಾಕಿದ್ದ. ನೀವು ಒರಿಜಿನಲ್ ಹೆಸರು ಏನಿದೆಯೋ ಇರಲ್ಲ, ನಿಮ್ಮ ಹೆಸರಲ್ಲ ಮೇಲೆ. A few minutes later. ರಿಯಾಕ್ಷನ್ ನೋಡ್ರಿ, ರಿಯಾಕ್ಷನ್. ಓಕೆ, ಯು ಕ್ಯಾನ್. ಯೆಸ್. Yes, yes. I'll schedule a call and then just call you back. No, okay. I will. Okay. ನಾನೇ ಪ್ಲಾನ್ ಮಾಡಿರ್ತಲ್ವ, ಅದಕ್ಕೆ 2 ಕಷ್ಟ. ಗೈಸಿದ್ ನೋಡಿ ಇದೆ ವೋಲ್ಟಾ ಬ್ರೋದು ಹೊಸ ಫ್ರೆಂಡ್ ಗೈಸಿದೆ. Also scheduled. ಕಿಸ್ಕೊಡಿ ಹಾಯ್. ಕಚ್ಚಲ ಹೈದರಾಬಾದ್ ಆಗಿರೋದು. ಎಲ್ಲಿ ಕಾಣಿಸ್ತು? ಹೈದರಾಬಾದ್ ಕಡೆ ಇದೆಯಲ್ಲ, ಏನು ಹೈದರಾಬಾದ್ ಇನ್ನೂ ಇನ್ವಿಟೇಷನ್ ಆಗಿರೋದು. ಗೈಸ್ ಅವ್ರದ್ದು ಫುಲ್ ಅಡ್ರೆಸ್ ಎಲ್ಲ ಹಾಕಕ್ಕೆ ಹೋಗಲ್ಲ. ಸೊ ಪರ್ಸ್ನಲ್ ಅವೆಲ್ಲ ಫುಲ್ಲು ಎಲ್ಲಿ ಅಂತ ರೋಡಲ್ಲಿ ಹಾಕಕ್ಕೆ ಹೋಗಲ್ಲ. ಏನಿದ್ರು ಮನೆಗೆ ಬಂದಿರೋದಲ್ಲ. ಯಾಕೆ ಇದು ಹುಡುಗಿನಾ? ಅದು ಬರುತ್ತೆ ಸರ್, ಬಿಡಲ್ಲ ಅದು. ಕರ್ಕ ಅಂತಿರೋದು ಅದು ಸಾನ. ಕಚ್ಚುತ್ತೆ ಗೈಸ್ ಅವರು ವೋಲ್ಟಾ ಬ್ರೋ. ಅದೇ ನಮ್ದು ID ಡಿಸೇಬಲ್ ಮತ್ತು ಸಸ್ಪೆಂಡ್ ಆಗಿತ್ತಲ್ಲ, ಆ ಕಾರಣಕ್ಕೆ ಎಲ್ಲ ಮೆಟ್ಟ ಜೊತೆ ಎಲ್ಲ ಮಾತಾಡ್ತಾ ಇದ್ದಾರೆ. ನೋಡುವ ಅವ್ರ ಕಡೆಯಿಂದ ಎಷ್ಟು ಟ್ರೈ ಆಗುತ್ತೆ ಅಷ್ಟು
ಫುಲ್ ಟ್ರೈ ನೋಡಿ ಅಲ್ಲಿ ನೋಡಿ ಅಲ್ಲಿ ಓಯ್ ಸಿಂಬಾ ಬಾ ಸಿಂಬಾ ಸಿಂಬಾ ಅಂತ ನೋಡಿ ಗೈಸ್ ಹೆಸರು. ಬಾಯ್ಲಿ ಬಾಯ್ಲಿ ಕಚ್ಚು ಕಚ್ಚು ನಿನ್ ಕೈ ಕಚ್ಚು ಕಚ್ಚು. ಕಚ್ಚು 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 ಐಸ್ ಮಾಡಿ ಐ ಅದೇ ಹೇಳಿದ್ನಲ್ಲ ಐ ನೋಡಿ ಇಲ್ಲಿ ನಾನು ಕಚ್ಚಕ್ಕೆ ಬರ್ತೈತಿದೆ ಬಟ್ಟೆ ಇಲ್ಲಿ ನೋಡಿ ನೋಡಿ ಕಚ್ಚದಾ ಬಟ್ಟೆ ಯಾವಾಗ ನೋಡಿ ನೋಡಿ ನನ್ನ ಹತ್ರ ಇದ್ರೆ ನಾಯಿ ಹೊಡೆದೊಡ್ರೆ ಸಾಯಿಸ್ಬಿಡಿ ಅಂದ್ರೆ ಹೋಗಪ್ಪ ನೀನು ಹೋಗಪ್ಪ ಅವನಿಗೆ ಕಚ್ಬಿಟ್ಟು ಭಯ ಆಯ್ತು ನಾಯಿ ಕಚ್ಚುತ್ತೆ. ಕಚ್ಚುತ್ತಾ ಫುಲ್ಲು ಕಚ್ಚಿದ್ರೆ ನಿನ್ ಕೈಯಲ್ಲಿ ಮಾಂಸ ಬರ್ಬೇಕು ಅವಾಗ ಗೊತ್ತಾಯ್ತು. ಮಾಂಸ ಬರಲ್ಲ ಅದೇ ಅಪ್ಪ ಅದರಲ್ಲೂ ನಾರ್ಮಲ್ 2-3 ವರ್ಷ ಮರಿ ಇರುತ್ತಲ್ಲ ಆ ರೇಂಜಿಗೆ ಐತದ್ರಲ್ಲಿ ಸ್ವಲ್ಪ 2-3 ವರ್ಷದ ಮರಿ ಇದ್ದಂಗೆ ಐತದ್ರು ಅಲ್ಲಿ ಇವಾಗ್ಲೇ 40 ದಿನಕ್ಕೇನೆ. ಬಂದಿರೋದು ವೋಲ್ಟಾಬ್ರೋ ಜೊತೆ ಮಾತಾಡೋಕ್ಕೆ. ಬಟ್ ಏನಾಗೈತಂದರೆ ಸಾನ ಫುಲ್ ಶೈ ಆಗ್ಬಿಟ್ಟವಳೆ. ನಾನಿಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಅವಳ ಚಾನಲಿಗೆ ನಾನು ವೀಡಿಯೋ ಮಾಡ್ತಿದ್ದೀನಿ ಗೈಸಿದ್ದು. ಅಯ್ಯೋ ನೀನು ವಿಡಿಯೋ ಮಾಡಿದ ತಕ್ಷಣ ಏನು ದೊಡ್ಡದು ಇದಾಗೋದು ನೋಡಿ ಇಲ್ಲಿ ವೋಲ್ಟಾಬ್ರೋ ಇದು ಮಾಡ್ತಿದ್ದಾರೆ, ಫುಲ್ ಟ್ರೈ ಮಾಡ್ತಿದ್ದಾರೆ. ಬ್ರೋ ಆಯ್ ಹೇಳ್ರಿ, ನಾನು ಹೇಳೇ ಇಲ್ಲ ಆಯ್. ಒಂದು ಸ್ಟಾರ್ಟಿಂಗಿಗೆ ಕೇಳಬೇಕಿತ್ತು, ನಾವು ನೆನ್ನೆ ತಗೊಬಂದಿರೋದು ಸಣ್ಣ, ಅದಕ್ಕೆ ನೆನ್ನೆ ಬರಲಿಲ್ಲ. ಸ್ವಲ್ಪ ಇಟ್ಕೊಂಡು ನಿನ್ನ ಸೈಡಿಗೆ ಫೇಸ್ನ ದೂರ ಇಟ್ಕೊಂಡು ನಿನ್ನ ಫೇಸ್ ಅಷ್ಟಕ್ಕ ಈ ಥರದ್ದೇ ಒಂದು ಸಿಂಗಲ್ ಚೇರ್ ತಗೊಬೇಕು. ಜೋರಾಗಿ ಮಾತಾಡಿ ನಿಂಗೆ ಕಾಣಿಸ್ ಈ ಥರದ್ದೇ ಒಂದು ಸಿಂಗಲ್ ಚೇರ್ ತಗೊಬೇಕು ರೂಮಿಗೆ ಅಂದೆ. ಜೋರಾಗಿ ಮಾತಾಡು. ಆಯ್ತು ನೀ ಏನು ಮಾತಾಡ್ತಾರದು ಇಷ್ಟೇ ಬನ್ನಿ ನಾನು ಸ್ವಲ್ಪ ಮೊಯ್ತು ನೀ Okay, that's perfect. Please make sure that you close any tabs or application, okay? Let me just tell you that. ಗೈಸ್ ಐ ಆಮ್ ವೆರಿ ಎಕ್ಸೈಟೆಡ್. ಫಸ್ಟ್ ಟೈಮ್ ಯೂಟ್ಯೂಬರ್ ರೂಮ್ ಗೈಸ್ ಇವಳಿಗೆ ಏನು ಹೇಳಕ್ಕೆ ಗೊತ್ತಾಯ್ತು. ಉಪ್ಪ ನಾನು ಏನಂದೆ ಯೂಟ್ಯೂಬರ್ ರೂಮ್ ಒಳಗೆ ಹೋಗ್ತಿದೀವಿ ಅಂದಿದ್ದು. ಗೈಸ್ ಇದು ವೋಲ್ಟಾಬ್ರೋ ಅದು ಗೇಮಿಂಗ್ ರೂಮ್ ಗೈಸ್ ಇದು. ಚೆನ್ನಾಗಿತ್ತಲ್ಲ, ನಮಗೆ ಎತ್ಕೊಂಡು ಹೋಗ್ಬಿಡೋಣ. ಸೊ ನೋಡಿ ಇಲ್ಲಿ ಮೈಕ್ ಇದು ನಮ್ಮನೇಲಿ ಇದೆಯಲ್ಲ ಅದೇ ಥರ ಅಲ್ಲ ಇದೆಲ್ಲ ಜಾಸ್ತಿ ಕಾಸ್ಟ್ ಇದೆಲ್ಲ ಗೈಸ್. ಇಲ್ಲಿ ನೋಡಿ ಗೈಸ್ ಇದು ವೋಲ್ಟಾಬ್ರೋ ಸೆಟಪ್ ಇದು. ಇದು ಹೆಡ್ಫೋನು ಮೌಸು ಉಪ್ಪ. ನನಗೆ 252K ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯೂಟ್ಯೂಬ್ ಅಲ್ಲಿ. ಎಷ್ಟ ಚೇರ್ ಮೇಲೆ ಕುತ್ಕೊಂಡ ತಕ್ಷಣ ಅಯ್ಯೋ ಚೇರ್ ಮೇಲೆ ಕುತ್ಕೊಂಡ ತಕ್ಷಣ ಇದು ಚೇರ್ ಮೇಲೆ ಕುತ್ಕೊಂಡಿದ್ದ ತಕ್ಷಣ ಇದು ಓಪನ್ ಆಯ್ತು ನೋಡಿ, ಅವ್ರದ್ದೇ ಅದು. ಇದು 1X ಅಲ್ಲಿ ಮಾಡಿದ್ರೆ ಕರೆಕ್ಟ್ ಆಗುತ್ತೆ, ಆದರೆ 0.5 ನೋಡಿ ಗೈಸ್ ಹೇಗಿದೆ ಬ್ರೋ. ಇದು ಮೌಸ್ ಮುಟ್ಟಿದ ತಕ್ಷಣ ಆನೆ ಆಗೋಯ್ತು ಅಷ್ಟೇ. ಗ್ರೂಪ್ ಆಸೆ ನೆಟ್ಟಿಲ್ಲ ಇದೆ ಗೈಸ್. ಇಬ್ರು ಮಂಕತಾರ ಇಲ್ಲಿ ಅಲ್ಲಿ ಇಲ್ಲ ಅಲ್ಲಲ್ಲಿ ಹಾಂ, ಎಲ್ಲಿ ಬೇಕಾದ್ರೆ ಮಂಕೋಬೋದು. ನೋಡಿದಿರಲ್ಲ ಇದಿರೋದಕ್ಕೆ ಇದ್ರ ಜೊತೆ ಮಲ್ಗ್ತಾ ಇದೀನಿ. ಅವ್ರನ್ನೆಲ್ಲ ನಿದ್ದೆ ಮಾಡ್ಸಲ್ಲ ಅಂತ ಹ್ಮ್ ಅಲ್ಲಿ ಹೋಗಿ ಮಲ್ಗಿದ್ರೆ ಹಾಂ. ನಾನು ಯಾವಾಗಂದ್ರೆ ಅವಾಗ ಎದ್ದೇ ಇರ್ಬೇಕಲ್ಲ. ಗೈಸ್ ವೋಲ್ಟಾಬ್ರೋನೆಲ್ಲ ಮಾತಾಡ್ಸಿದಾಯ್ತು. ಸೊ ಈ ಪ್ಲೇಸ್ನ ರಿವೀಲ್ ಮಾಡಂಗಿಲ್ಲ, ಇವಾಗ ಮತ್ತು ಇನ್ನೊಂದು ಸೊ ನಾವು ಬಂದಿದ್ದೀವಿ, ನಾವು ಸ್ವಲ್ಪ ಟ್ರೀಟ್ ಕೊಡಿಸ್ಬೇಕು ಅಂದರೆ ಪಾಪ ಅವ್ರು ಎಂಥ ಒಳ್ಳೆ ಮನುಷ್ಯ ಅಂದ್ರೆ ಬ್ರೋ, ಅವರೇ ಟ್ರೀಟ್ ತಗೊಂಬರ್ಕೊ. ಅವರೇ ಟ್ರೀಟ್ ತಗೋರಕ್ಕೆ ಹೋಗೋರೆ. ಬೆಳ್ಳು ಕಾಣಿಸ್ತಿಲ್ಲ, ನಾನು ಇಲ್ಲಿ ಬೆಳ್ಳು ಕಾಣಿಸ್ತೀನಿ. ಹಾಂ. ಸೊ ಇನ್ನೊಂದು ಏನಂದರೆ 4 ಗಂಟೆಗೆ ಬಂದಿದ್ದು ಗೈಸ್. ನಾವು 4 ಗಂಟೆಯಿಂದ 6:30 ತನಕ ನಮ್ಮ ಐಡಿನ ತೆಕ್ಕೊಡಕ್ಕೆ ನೋಡ್ತಾ ಇದ್ದಾರೆ. ಎಷ್ಟು ಟ್ರೈ ಮಾಡ್ತಿದ್ದಾರೆ ಅಂದರೆ, ಸೊ ಮೆಟಾದು ಎಲ್ಲ ನೋಡಿ, ಮತ್ತು ಅದ್ರ ಜೊತೆ ಯೂಟ್ಯೂಬಿಂದೂ ಎಲ್ಲ ಇದೆಲ್ಲ ಮಾಡಿ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು, ಸೊ ಝೀರೋ ಆ್ಯಟಿಟ್ಯೂಡ್ ಅಂತಾರಲ್ಲ ಆ ಥರ ಗೈಸ್. ಸೊ ಇವ್ರ ಹತ್ರ ಕಲ್ತ್ಕೋಬೇಕು. ಇವರು ಭರತ್ ಬ್ರೋ ಅವರೆಲ್ಲ ನಾನು ನೋಡಿರೋದು ಇಬ್ಬರೇ. ಸೊ ಫಸ್ಟು ಸೆಲೆಬ್ರಿಟಿ ಅಂದರೆ ಕಂಟೆಂಟ್ ಕ್ರಿಯೇಟರ್ ಮೀಟ್ ಅಂದರೆ 200K ಮೀಟ್ ಆಗಿದ್ದು ಭರತ್ ಬ್ರೋನ, ಸೆಕೆಂಡ್ ವೋಲ್ಟಾಬ್ರೋನ. ಬಟ್ ಅದು ಅವ್ರ ಪ್ಲೇಸಿಗೆ ಹೋಗಿ ಮೀಟ್ ಆಗಿರೋದು ನಾವು ಫಸ್ಟ್ ವೋಲ್ಟಾಬ್ರೋನ. ಸಿಂಬಾ ನೋಡಿ ಗೈಸ್, ನೋಡಿ ಗೈಸ್, ಇಲ್ಲಿ ನೋಡಿ ಹೊಡೆದು ಮುಗಿಸ್ಕೊಳ್ಸ್ಬಿಡ್ತೀನಿ ನಾನು.
ನೋಡಿ guys, ಇಲ್ಲಿ ನೋಡಿ. ಗೈಸ್ ಅದೇ ಹೇಳಿದ್ನಲ್ಲ, ತುಂಬ ಸಪೋರ್ಟಿವ್ ಮನುಷ್ಯ ಕೊಡು ಫೋನು. ಗೈಸ್ ಅದೇ ವೋಲ್ಟಾ ಬ್ರೋನ ಮೀಟ್ ಆಗಿ ಫುಲ್ಲು ಖುಷಿ ಆಗ್ತೈತೆ. ಸೊ ನಾಳೆ ನಾಳೆ ಅವರು ಪೂಜಾಕ ಬರ್ತಾರಂತೆ. ಸೊ ಪೂಜಾಕ ಯಾರು ಅಂದರೆ ಗೊತ್ತಿಲ್ಲ, ಅಂದರೆ ನೆಕ್ಸ್ಟ್ ಬ್ಲಾಗ್ನ ನೋಡಿ. ಸೊ ಅವ್ರ ಹತ್ರ ಮಾತಾಡ್ಸೋಣ. ಚೀಟರ್ ಗೈಸ್, ಚೀಟರ್ ನನ್ನ ಜೊತೆ ಫೋಟೋ ತಗೊಳಕ್ ಬರ್ತಾ ಇಲ್ಲ. ಏನು ಅನ್ನಿಸ್ತೈತೆ ಸೋನಾ ವೋಲ್ಟಾ ಬ್ರೋನ ಮೀಟ್ ಆಗಿ? ಆಯ್ತು, ಆದ್ರೆ ನೀನು ನನ್ನ ಜೊತೆ ಫೋಟೋ ತಗೊಳಕ್ ಬರ್ತಾ ಇಲ್ಲ. ಬಾ ಫೋಟೋ ತೆಗಿಸ್ಕೊಳ್ಳೋಣ. ಸೊ ನೋಡುವ ಗೈಸ್, ಇನ್ನೂ ಸ್ವಲ್ಪ ಹೊತ್ತು ಅವ್ರ ಪಪ್ಪ ಇವಾಗ ಹೋಗ್ಬಿಟ್ಟು ಜ್ಯೂಸ್ ತಗೊಬರಕ್ಕೆ ಹೋಗೋರೆ. ನಾವು ಕೊಡಿಸ್ಬೇಕಿತ್ತು. ನಾನು ಇಲ್ಲಿ ಬಂದು ಕೇಕ್ ಕಟ್ ಮಾಡ್ಸೋಣ ಅನ್ಕೊಂಡೆ, ಆದರೆ ನನಗಾಗಿರೋ ಇದಕ್ಕೆ ಇಡೀ ಸಸ್ಪೆಂಡಿಗೆ ನನಗೆ ಒಂಥರ ಕೆಲ್ಸಕ್ಕೆ ಹೋಗ್ದಲೆ ಚೀಟಿ ಕಟ್ಟಕ್ಕೆ ಹಿಂಸೆ ಮಾಡ್ಕೊಂಡು ಚೀಟಿ ಕಟ್ಟಕ್ಕೆ ಸಾಲ ಮಾಡಿದೀವಿ ಇವತ್ತು, ಗೊತ್ತಾ? ಅದಕ್ಕೋಸ್ಕರನೇ ನನಗೆ ನೆಕ್ಸ್ಟ್ 15Kಗೆ ಇಲ್ಲೇ ಬಂದು ಕೇಕ್ ಕುಯಿಸ್ತೀನಿ. ವೋಲ್ಟಾ ಬ್ರೋ 20K ಆಗ್ಬಿಡ್ಲಿ ಫುಲ್ಲು. ಹಾಂ 20K ಆದಾಗ ನಿಂದ್ರಲ್ಲಿ 10K ಆಗಲಿ. ಸೊ ಗೈಸ್ ಒಂದು ಟಾರ್ಗೆಟ್ ಕೊಟ್ಟಿದ್ದೀವಿ. ಸೊ ನಿಮ್ಮ ಚಾಲೆಂಜ್ ಇದ್ದರೆ 20Kಗೆ ಮತ್ತೆ ವೋಲ್ಟಾ ಬ್ರೋನ ಮೀಟ್ ಮಾಡಿ ಮತ್ತೆ ಅವ್ರ ಹತ್ರನೇ ಕೇಕ್ ಕಟ್ ಮಾಡಿಸಿ. ಸೊ ಇವಳ್ದು ಕೂಡ ಸಾನುಗೌಡ ಚಾನಲಲ್ಲೂ ವ್ಲಾಗಿಂಗ್ ಚಾನಲಲ್ಲಿ 10K ಸಬ್ಸ್ಕ್ರೈಬರ್ಸ್ ಏನಾದ್ರು ಕಂಪ್ಲೀಟ್ ಆದರೆ ಸೊ ನೆಕ್ಸ್ಟು ವೋಲ್ಟಾ ಬ್ರೋನೇ ಮೀಟ್ ಮಾಡ್ತೀವಿ. ಹಾಗೆ ಫ್ರೀ ಫೈರ್ ಕ್ರಿಯೇಟರ್ಸಲ್ಲಿ ನನಗೆ ಇಷ್ಟ ಆಗಿರೋದು ವೋಲ್ಟಾ ಬ್ರೋ. ನೋಡುವ ಅಪ್ಕಮಿಂಗ್ ಡೇಸಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ಸೊ ನೋಡ್ರಿ ಇಲ್ಲಿ ಯಾವ ಸಿಂಬಾ ಅಂತೂ ಯಪ್ಪ ಇವಳಿಗೆ ಹೆವಿ ಕಾಟ ಕೊಡ್ತಾಳ. ಬಂದರು ಗೈಸ್, ಇಲ್ಲಿ ವೋಲ್ಟಾ ಬ್ರೋ ಬಂದರು. ಜ್ಯೂಸ್ ಏನದ ಅಲ್ಲ ಸುಮ್ಮನೆ ಏರಿಯಾ ಕಚ್ಚುತ್ತೆ. ಬಂದರು ನೋಡಿ ಗೈಸ್ ಇಲ್ಲಿ ವೋಲ್ಟಾ ಬ್ರೋ. ಎಲ್ಲಿಗೆ ಹೋದ್ರು ವೋಲ್ಟಾ ಬ್ರೋ? ಸೊ ಬನ್ನಿ ಲಾಸ್ಟಿಗೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗ್ಬಿಡೋಣ ನಾವು. ಇವತ್ತು ಮರ್ಕು ಬರೋದು ಲೈವ್ ಮಿಸ್ ಆಯಿತು. ಬೆಳಗ್ಗೆ ಮಧ್ಯಾಹ್ನ ಮಾಡಿದ್ದೀರಾ, ಬೆಳಗ್ಗೆ ಇದು ಸಂಜೆ ಮಾಡಿದ್ವಲ್ಲ. ಕೆಲ್ಸಕ್ಕೆ ಹೋಗ್ಬೇಕಾ ಇವಾಗ? ಹೋಗಿ ಸಾಕು, ಕಟ್ ಮಾಡು ಮರ್ಯಾ. ಇಲ್ಲ ನೋಡಿ ನಮಗೆ ವೋಲ್ಟಾ ಬ್ರೋ ಕಡೆಯಿಂದ ಸಿಕ್ಕಿದೆ ಇದು. ಲಾಸ್ಟಿಗೆ ಒಂದು ಪ್ರಮೋಷನ್ ಮಾಡಿಸ್ಕೊಬಿಡೋಣ ವೋಲ್ಟಾ ಬ್ರೋ ಅದು. ಸೊ ಗೈಸ್, ಇವತ್ತು ನಾವು ವೋಲ್ಟಾ ಬ್ರೋನ ಮೀಟ್ ಮಾಡೋಕ್ಕೆ ಬಂದಿದ್ದು. ಹಾಗೇನೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾನು 10K ಆಗಿದ್ದು ಕಪಲ್ಸ್ ಗೇಮಿಂಗಲ್ಲಿ 10K ಆಗಿದ ತಕ್ಷಣ ವೋಲ್ಟಾ ಬ್ರೋನ ಮೀಟ್ ಮಾಡಿಬಿಟ್ಟು ನಾನು ಕೇಕ್ ಕಟ್ ಮಾಡಿಸ್ತೀನಿ. ವೋಲ್ಟಾ ಬ್ರೋ ಹತ್ರ ಹೋಗ್ಬಿಟ್ಟು ಕೇಕ್ ಕಟ್ ಮಾಡ್ತೀವಿ ಅಂತ ಹೇಳಿದ್ದು. ಸೊ ಅದು ಸಮ್ ಪರ್ಸನಲ್ ರೀಸನ್ಸು ಕೇಕ್ ಕಟ್ ಮಾಡೋಕ್ಕಾಗಲಿಲ್ಲ. ಸೊ ನೋಡುವ ಇವಾಗ ನೆಕ್ಸ್ಟು 20Kಗೆ ಕಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ವೋಲ್ಟಾ ಬ್ರೋ ಏನಾದ್ರು ಮಾತಾಡಿ ಆಗಲಿ, ಆದಷ್ಟು ಬೇಗ 20K ಅಲ್ಲ 50Kನೇ ಆಗಲಿ. ಆರಾಮಾಗಿ ಆಗಿದ್ದಾಯಿತು. ಈಗ ಆರಾಮಾಗಿ ನಿನ್ನ ಪಾಡಿಗೆ ನೀನು ಕಂಟೆಂಟ್ ಮಾಡ್ಕೊಂಡು ಹೋಗಿ ಆರಾಮಾಗಿ ಆಗುತ್ತೆ ಆಯಿತಾ. ಬೇರೆಯವ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ. ಎಲ್ಲರಿಗೂ ಇವಾಗ ಇದಾಗಿದೆ, ಅಯ್ಯೋ ಇನ್ ಜೊತೆ ಬೇಡಾಗೆ ಇದು ಮಾಡ್ಕೊಂಡ್ವಿ ಅಂತ. ಎಲ್ಲರೂ ಚೆನ್ನಾಗಿ ಇನ್ಮೇಲೆ ನಿನ್ಗೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ, ತೊಂದರೆ ಇಲ್ಲ, ಒಳ್ಳೆ ಸಪೋರ್ಟು ಸಿಗುತ್ತೆ. ನಿನ್ನ ಪಾಡಿಗೆ ನೀನು ಕಂಟೆಂಟ್ ಮಾಡ್ಕೊಂಡು ಹೋಗು, ಓಕೆ. ಆ್ಯಂಡ್ ಹಂಗೆ 20K ಆದಷ್ಟು ಬೇಗ ಆಗಲಿ. ಏನೋ ಕೇಕ್ ಗೀಕ್ ಅಂತ ಏನೋ ಟ್ರೀಟ್ ಎಲ್ಲ ಏನೋ ಅಂತವ್ರೆ, ಕೇಕ್ಗೋಸ್ಕರ ಆದರೂ ಬೇಗ 20K ಫಿನಿಶ್ ಮಾಡಿ ಗೈಸ. ನಾ ಹೇಳಿದ್ದೀನಿ 20K ಬೇಗ ಸಬ್ಸ್ಕ್ರೈಬರ್ಸ್ ಆದರೆ ಸೊ ವೋಲ್ಟಾ ಬ್ರೋ ಹತ್ರ ಬಂದ್ಬಿಟ್ಟು ಕೇಕ್ ಕಟ್ ಮಾಡಿ ನಾನೇ ಬರ್ತೀನಿ ಬಿಡು. ನೀವೇ ಬರ್ತೀರಾ? ನಾನೇ ಬಂದ್ಬಿಡ್ತೀನಿ ಗೈಸ್. ಇದು ಚಾಲೆಂಜ್, ಅವರೇ ಬರ್ತಾರಂತೆ. ಇದು ಮಾತು ಕೊಟ್ಟಿರ್ತಾರೆ. ಮಾತಂದ್ರೆ ಮಾತೆ. ಇಲ್ಲೇ ಹಾಸನಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಹಾಸನಲ್ಲೇ ಇರ್ತಾರೆ ಹೇಳಿದಿರಾ? ಇಲ್ಲ, ನಾನು ಎಲ್ಲಾದ್ರೂ ಹೋದ್ರು ಕೂಡ ಏನ್ 3 hours ಅಷ್ಟೇ, ಬೆಂಗಳೂರಿಂದ ಬಂದು ಹೋಗ್ತೀನಿ, ತೊಂದರೆ ಇಲ್ಲ. ಸೊ ಗೈಸ್ 20K ಬೇಗ ಮಾಡಿಕೊಡ್ರಿ. ಸೊ ಅದೇ ಒಂದು ರಿಕ್ವೆಸ್ಟು. 20K ಮಾಡೋದೇ ನಿಮ್ಗೆ ಚಾಲೆಂಜು. ಚಾಲೆಂಜು. ಸೊ ಅವರು ಚಾಲೆಂಜ್ ತೊಗೊಂಡ್ರೆ ನೀವು ಚಾಲೆಂಜ್ ತೊಗೊಂಡಿದ್ದೀರಾ. ಇವಾಗ ಕಂಪ್ಲೀಟ್ ಮಾಡಿಸೋದು ನಿಮ್ಮದು ಮತ್ತೆ ವೋಲ್ಟಾ ಬ್ರೋ ಅದಾಗಿರುತ್ತೆ ಅಲ್ಲ. ಸಿಗೋಣ ಗೈಸ ಇನ್ನೊಂದು ವಿಡಿಯೋದಲ್ಲಿ, ಕಂಟೆಂಟಲ್ಲಿ. ಹಾಂ.